ಎಲ್ರಿಗೂ ನಮಸ್ಕಾರ. ಕಿರಿಕ್ ಸ್ಟುಡಿಯೋಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಇವತ್ತಿನ ನಮ್ಮ ಪ್ರೋಗ್ರಾಮ್ ಸುಳ್ಳು ಕೇಳಿದ್ರೆ ಆಗಲ್ಲ ಪ್ರೋಗ್ರಾಮ್ಗೆ ಡಾಗ್ ಸೋಮೇಶ್ ಅವ್ರು ಬಂದಿದ್ದಾರೆ. ಬನ್ನಿ ನಮ್ಮ ಗೇಮ್ ನ ರೂಲ್ಸ್ ಹೇಳ್ಬಿಡೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಸುಳ್ಳು ಕೇಳಿದ್ರೆ ಆಗಲ್ಲ ಪ್ರೋಗ್ರಾಮ್ ಅಲ್ಲಿ ನಮ್ದು ಒಂದು 10 ಕ್ವಶನ್ ಇರುತ್ತೆ ಸರ್. ಅದ್ರಲ್ಲಿ ನೀವು ಅಟ್ಲೀಸ್ಟ್ 8ಕ್ಕಾದ್ರೂ ಕರೆಕ್ಟ್ ಆಗಿ ಪ್ರಾಂಪ್ಟ್ ಆಗಿ ಆನ್ಸರ್ ಮಾಡಿದ್ರೆ ನಮ್ ಕಡೆಯಿಂದ 3 ಲಕ್ಷದ ವಾಚ್, 22 ಲಕ್ಷದ ಚೇನ್ ಇರುತ್ತೆ ಸರ್. ಅಕಸ್ಮಾತ್ ನೀವು ಸುಳ್ಳು ಹೇಳಿದಾಗ ಅಲ್ಲಿ ನಮ್ಮ ಸ್ಟುಡಿಯೋದಲ್ಲಿ ರೆಡ್ ಲೈಟ್ ಆನ್ ಆಗುತ್ತೆ ಸರ್. ಇದು ಅದರದ್ದು ಸೆನ್ಸಾರ್ ವಾಚ್ ಸರ್. ಇದು ನೀವು ನಿಮ್ ಕೈಗೆ ಕಟ್ಕೋಬೇಕು ಸರ್. ನೀವು ಸುಳ್ಳು ಹೇಳಿದಾಗೆಲ್ಲ ಅಲ್ಲಿ ರೆಡ್ ಲೈಟ್ ಆನ್ ಆಗುತ್ತೆ ಸರ್, ನೋಡಿ ಆ ತರ. ಸೊ ನೀವು ಸುಳ್ಳು ಹೇಳಿದಾಗೆಲ್ಲ ಈ ಕೋಲ್ ಇದೆಯಲ್ಲ ಸರ್, ಇದರಲ್ಲಿ ನಿಮ್ಗೆ ಒಂದೊಂದು ಏಟ್ ಬೀಳ್ತಾ ಇರುತ್ತೆ ಸರ್. ಜ್ವರ ಹೊಡೆಯಲ್ಲ ಸರ್. ನಿಧಾನ ಕೊಡ್ತೀವಿ ಸರ್, ಅಷ್ಟೇನ್ ಜ್ವರ ಹೊಡೆಯಲ್ಲ ಸರ್. ಹೋಗ್ಬಿಡ್ರಣ ಸರ್ ಪ್ರೋಗ್ರಾಮ್ಗೆ ಹೋಗೋಣ. ಬನ್ನಿ ಫ್ರೆಂಡ್ಸ್, ಫಸ್ಟ್ ಕ್ವಶನ್. ಮೋಸ್ಟ್ ಕಾಮನ್ ಅಂಡ್ ಟ್ರೋಲ್ ಆಗಿರೋ ವಿಷಯ ಏನಪ್ಪಾ ಅಂತಂದ್ರೆ ನಿಮ್ಮ ಮಗನ್ನ ಇಡೀ ಇಂಡಿಯಾಗೆ ಸೆಕೆಂಡ್ ಹೀರೋ ಮಾಡ್ತೀನಿ ಅಂತ. ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಸರ್ ನನ್ ಮಗನ ಕನ್ನಡ ಅಲ್ಲ, ತೆಲುಗು ಅಲ್ಲ, ತಮಿಳ್ ಅಲ್ಲ, ಹಿಂದಿ ಅಲ್ಲ, ಇಡೀ ವರ್ಲ್ಡ್ ಗೆ ನಂಬರ್ 2 ಹೀರೋ ಮಾಡ್ಬೇಕು ಅನ್ಕೊಂಡಿದ್ದೀನಿ ಸರ್. ಸರ್ ಸ್ಟುಡಿಯೋ ಲೈಟ್ ಆನ್ ಆಯ್ತು, ನೀವು ಸುಳ್ಳು ಹೇಳ್ತಾ ಇದ್ದೀರಾ ಸರ್. ಸರ್ ಅಂದ್ರೆ ಒಂದ್ ಡೇಟ್ ಹೊಡಿಬೇಕು ಸರ್, ನೀವು ತಪ್ಪಲ್ಲ. ಇವಾಗ ನಿಜ ಹೇಳ್ಬೇಕು ಸರ್, ಮತ್ತೆ ಇಲ್ಲಾಂದ್ರೆ ಲೈಟ್ ಆನ್ ಆಗುತ್ತೆ ಸರ್. ಅದು ಏನೋ ಸುಳ್ಳು ಹೇಳ್ಬಿಟ್ಟೆ. ಅವ್ನಿಗೆ ಆಕ್ಟಿಂಗೇ ಬರಲ್ಲ. ಫಸ್ಟ್ ಅವನು ಆಕ್ಟರ್ ಆಗ್ಬೇಕಂದ್ರೆ ಫಸ್ಟ್ ನಮ್ ಕರ್ನಾಟಕದಲ್ಲಿ ಪ್ರೂವ್ ಮಾಡ್ಕೊಬೇಕು. ಏನೋ ಸುಳ್ಳು ಹೇಳ್ಬಿಟ್ಟೆ ಸರ್. ರೆಡ್ ಲೈಟ್ ಆನ್ ಆಗಿಲ್ಲ ಸರ್, ನೀವು ನಿಜ ಹೇಳ್ತಾ ಇದ್ದೀರಾ ಸರ್. ಓಕೆ ಸರ್. ಸರ್ ಸೆಕೆಂಡ್ ಕ್ವಶನ್ ಹೋಗೋಣ ಸರ್. ಹೋಗೋಣ. ಓಕೆ ಗೈಸ್, ಸೆಕೆಂಡ್ ಕ್ವಶನ್. ನಿಮ್ಮ ಹತ್ರ 100 ಕೋಟಿ ಬೆಲೆ ಮಾಡೋ ನಾಯಿ ಇದೆಯಂತಲ್ಲ ಸರ್, ಅದ್ರ ಬಗ್ಗೆ ಹೇಳಿ ಸರ್. ಸರ್ ನೀವು ಕ್ಯಾಡಾ ಬಾಂಬ್ಸ್ ಅಂತ ಹೆಸರು ಕೇಳಿದ್ದೀರಾ ಸರ್? ನಿಮ್ಮ ಹತ್ರನೇ ಕೇಳಿದ್ದೆ ಸರ್. ಸರ್ ಅದು ಇಡೀ ವರ್ಲ್ಡ್ ಗೆ 4-5 ಜನ ಹತ್ರ ಇರುತ್ತೆ ಸರ್. ಅದ್ರಲ್ಲಿ ನಾನೊಬ್ಬ 100 ಕೋಟಿ ನಾಯಿ ಸರ್. ಸರ್ ಸುಳ್ಳು ಹೇಳಿದ್ರ ಸರ್? ಸರ್ ಇಲ್ಲ ಸರ್. ಸರ್ ಇವಾಗ ನಿಜ ಹೇಳಿ ಸರ್. ಸರ್ ನಾಯಿನ ಇದು ಬಾಡಿಗೆ ತಗೊಂಡ್ ಬರ್ತೀನಿ 10,000 ಕೊಟ್ಟು. ಸೊ ಫಂಕ್ಷನ್ ಆದ್ಮೇಲೆ ಹಂಗೆ ಬಿಟ್ ಬಂದ್ಬಿಡ್ತೀನಿ ಸರ್. ಹಾಗಾದ್ರೆ ನೀವು ಬಾಡಿಗೆ ತಂದು ಶೋ ಮುಗಿಸಿ ಕೊಟ್ಬಿಡೋದು? ಕೊಟ್ಬಿಡ್ತೀನಿ ಸರ್. ಏನ್ ಸರ್ ನೀವು. ನೆಕ್ಸ್ಟ್ ಕ್ವಶನ್ ನೋಡೋಣ ಸರ್. ಹೋಗೋಣ ಸರ್. 3ನೇ ಕ್ವಶನ್. ನೀವು ಬಿಗ್ ಬಾಸ್ ಹೌಸ್ ಅಲ್ಲಿ ಇದ್ದಾಗ ನಿಮ್ಗೆ ಯಾರೋ ಪ್ರಪೋಸ್ ಮಾಡಿದ್ರಂತಲ್ಲ ಸರ್, ಯಾರು ಸರ್ ಅದು? ಸರ್ ನಾನ್ ಹೀರೋ ಹ್ಯಾಂಡ್ಸಮ್ಗೆ ಹೀರೋಯಿನ್ ಹೆಸರು ಹೇಳಂಗಿಲ್ಲ ನಾನು. ಅವರು ತುಂಬಾ ಫೇಮಸ್ ಇದ್ದಾರೆ. ಸೊ ಅವ್ರ ಹೆಸರು ಹೇಳಿದ್ರೆ ತುಂಬಾ ತಪ್ಪಾಗುತ್ತೆ. ಸೊ ಮಾಡಿದ್ರು ಸರ್. ಬರ್ತಾ ಇದೆ ಸರ್. ಸರ್ ನಿಜ ಹೇಳಿ ಸರ್. ಈಗ ಸರ್ ಅದು ಯಾರು ಮಾಡಿಲ್ಲ, ನಾನೇ ಸುಮ್ನೆ ಪಬ್ಲಿಸಿಟಿಗೋಸ್ಕರ ಸರ್. ಮಹಾನ್ ಕಲಾವಿದ ಸರ್ ನೀವು. ಥ್ಯಾಂಕ್ ಯು ಸರ್. ನೆಕ್ಸ್ಟ್ ಕ್ವಶನ್ ಹೋಗೋಣ ಸರ್. ಓಕೆ. ಕ್ವಶನ್. ಇತ್ತೀಚೆಗೆ ನಿಮ್ಮ ಬರ್ಡೇಗೆ ಏನೋ 20 ಅಡಿ ಕೇಕ್ ಕಟ್ ಮಾಡ್ಸಿದ್ರಂತಲ್ಲ ಸರ್, ಅದ್ರ ಬಗ್ಗೆ ಹೇಳಿ ಸರ್. ಸರ್ ಯಾ CM ಮಗಳಿಗೂ PM ಮಗಳಿಗೂ 20 ಅಡಿ ಕೇಕ್ ಯಾರು ಕಟ್ ಮಾಡ್ಸಿಲ್ಲ ಸರ್. ನಾನು ಒಬ್ನೇ ಮಾಡ್ಸಿರೋದು. ಅದು 8 ಲಕ್ಷ ಕಟ್ ಮಾಡ್ಸಿದೀನಿ ಸರ್. ಸುಳ್ಳು ಹೇಳ್ತಾ ಇದ್ದೀರಂತ. ರೆಡ್ ಲೈಟ್ ಆನ್ ಆಯ್ತು ಸರ್. ಸಾರಿ ಸರ್, ಹೆಡ್ಸೆಟ್ ಮಾಡ್ಬಿಟ್ಟೆ. ಸಾರಿ ಸರ್. ಸರಿ ಸರ್. ಸರ್ ನಿಜ ಹೇಳಿ ಸರ್. ಈಗ ಸರ್ ಅದು KG ಕಾರ್ಡ್ಬೋರ್ಡ್ ಅಲ್ಲಿ ಮಾಡ್ಸಿರೋ ಕೇಕ್ ಎಲ್ಲೋ 1 ಪೀಸ್ ಇತ್ತು. ಆ ಪೀಸ್ ನಾನು ಏನ್ ಕಟ್ ಮಾಡ್ಸಿಲ್ಲ. ಸೆಪರೇಟ್ ಆಗಿ 1 kg ಕೇಕ್ ತರಿಸಿದ್ದೆ. ಸೊ ಅದನ್ನ ಕಟ್ ಮಾಡಿಸಿ ಎಲ್ಲಾರ್ಗು ತಿನ್ಸಿದೀನಿ ಸರ್. ಎಷ್ಟಾಯ್ತು ಸರ್ ಅದಕ್ಕೆ? ಸರ್ ಏನು ಒಂದು 15,000 ಕೊಟ್ಟಿದ್ದೀನಿ ಸರ್. ಅಷ್ಟೇ ಅಲ್ಲ? ಅಷ್ಟೇ ಸರ್. ನೋಡಿದ್ರ ಫ್ರೆಂಡ್ಸ್, ಆ ಕೇಕ್ ಆಗಿರೋದು ಬರೀ 15,000, 8 ಲಕ್ಷ ಅಲ್ಲ. ಅದಲ್ಲ ಸರ್? ಹೌದು ಸರ್. ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣ ಸರ್. ಓಕೆ ಬನ್ನಿ ಫ್ರೆಂಡ್ಸ್. ಇತ್ತೀಚೆಗೆ ನೀವು ಗಿಲ್ಲಿ ಬಗ್ಗೆ ಮಾತಾಡಕ್ ಶುರು ಮಾಡ್ಕೊಂಡಿದ್ದೀರಾ, ಯಾಕೆ ಅಂತ ಹೇಳ್ಬೋದಾ ಸರ್? ಸರ್ ಗಿಲ್ಲಿ ಅಷ್ಟು ವರ್ಷು ಕೊಳುಕ್ ನನ್ ಮಗ ಇನ್ಯಾರು ಇಲ್ಲ ಸರ್. ಬಾಯ್ ಬಿಟ್ರೆ ಬರೀ ಕೆಟ್ಟ ಮಾತೆ ಮಾತಾಡ್ತಾನೆ ಸರ್. ನಾನು ಬಿಗ್ ಬಾಸ್ ಅವರು 3 ದಿವಸ ಮನೆ ಕಳ್ಸಿ ಸರ್. ಅವ್ನಿಗೆ ಸರಿಯಾಗಿ ಪಾಠ ಕಳ್ಸ್ಕೊಡ್ತೀನಿ ಸರ್. ಸರ್ ಇದು ಸುಳ್ಳ ಸರ್? ನಮ್ ಸ್ಟುಡಿಯೋ ಲೈಟ್ ಆನ್ ಆಯ್ತು ಸರ್. ಸರ್ ಅದ್ರ ಪ್ರಕಾರ ಸರ್ ಅದ್ ಏನಂದ್ರೆ ಗಿಲ್ಲಿ ಇವಾಗ ಸದ್ಯಕ್ಕೆ ಟ್ರೆಂಡಿಂಗ್ ಅಲ್ಲಿ ಇದ್ದಾನೆ ಸರ್. ಅದಕ್ಕೆ ನಾನು ಬಗ್ಗೆ ಏನೋ ಸ್ವಲ್ಪ ಹೇಳಿ ಫೇಮಸ್ ಆಗೋಣ ಅಂತ. ನಿಮ್ಮ ಹತ್ರ ಇದ್ದಿದ್ದೆಲ್ಲ ಮ್ಯಾಟರ್ ಮುಗ್ದೋಯ್ತು. ಇವಾಗ ಯಾರಾದ್ರೂ ಒಂದು ಮ್ಯಾಟರ್ ಬೇಕು ಅಂತ ಗಿಲ್ಲಿ ತಗೊಂಡಿದ್ದೀರಾ ಸರ್. ಅವನೇ ಗೆಲ್ಲ ಸರ್, ನಿಜಾಗ್ಲು ಅಲ್ಲ? ಅವನೇ ಗೆಲ್ಲ ಸರ್. ಗೊತ್ತಿತ್ತು ಸರ್ ನೀವು. ಓಕೆ ಸರ್, ನೆಕ್ಸ್ಟ್ ಕ್ವಶನ್ ಹೋಗೋಣ ಸರ್. ಹೋಗೋಣ ಸರ್. ಬನ್ನಿ ಗೈಸ್, 6ನೇ ಕ್ವಶನ್ ಹೋಗೋಣ.
ಇವಾಗ ಯಾವ್ದೇ ಕಾಲೇಜ್ಗೆ ಹೋದ್ರೆ ಹರ್ಷ ಅಂತ ಕೂಗ್ತಾ ಇರ್ತಾರಂತ ಸರ್, ಅದ್ರ ಬಗ್ಗೆ ಹೇಳಿ ಸರ್. ಸರ್ ನನ್ ಮಗ ಸ್ಟೇಜ್ ಮೇಲೆ ನಡ್ಕೊಂಡ್ ಬರ್ತಿದ್ರೆ 99.9% ಹುಡುಗಿರು ಹರ್ಷ 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 ಅಂತ ಕರೀತಾರೆ ಸರ್. ಸರ್ ಸುಳ್ಳಂತೆ ಸರ್, ರೆಡ್ ಲೈಟ್ ಸರ್, ನಿಜ ಹೇಳಿ ಸರ್. ಈಗ ಸರ್ ಅದು ಹೋಗಿರೋದೇ ಹುಡುಗಿರ್ ಕಾಲೇಜ್ಗೆ, ಇನ್ನು ಹುಡುಗಿರ್ ಕರೀದಿರಾ ಹುಡುಗರು ಕರೀತಾರ ಸರ್. ಅದ ಮ್ಯಾಟ್ರು ಸರ್. ಸರ್ ಸೂಪರ್ ಸರ್ ನೀವು. ನೆಕ್ಸ್ಟ್ ಕ್ವಶನ್ ಹೋಗೋಣ ಸರ್. ಹೋಗೋಣ ಸರ್. ಬನ್ನಿ ನೆಕ್ಸ್ಟ್ ಕ್ವಶನ್ ನೋಡೋಣ ಸರ್. 7ನೇ ಕ್ವಶನ್, ನೀವೊಂದು ಇಂಟರ್ವ್ಯೂ ನಲ್ಲಿ ಹೇಳ್ತೀರಾ ನನ್ಗೆ OCD ಪ್ರಾಬ್ಲಮ್ ಇದೆ ಅಂತ ಹೇಳಿ, ಅದಾದ್ಮೇಲೆ ನೀವೊಂದು ಇಂಟರ್ವ್ಯೂ ನಲ್ಲಿ ಬರೀಗೈಲಿ ಬಾತ್ರೂಮ್ ಕಮೋಡ್ ತೊಳೆದ್ರಲ್ಲ ಸರ್, ಯಾಕೆ ಸರ್? ಸರ್ ನೋಡಿ ಸರ್, ನನಗೆ ಕ್ಲೀನಿನೆಸ್ ಅಂದ್ರೆ ತುಂಬಾ ಇಂಪಾರ್ಟೆಂಟ್. ಮೊನ್ನೆ ಯಾವ್ದೋ ಆಫೀಸ್ಗೆ ಹೋಗಿದ್ದೆ, ಅಲ್ಲಿ ಶೂಸು ಮಾಡೋಣ ಅಂತ ಹೋಗಿದ್ದೆ, ಅಲ್ಲಿ ತುಂಬಾ ಗಲೀಜಾಗಿತ್ತು. ಸೊ ಅದನ್ನ ನೋಡಿ ನಾನೇ ನೀಟಾಗಿ ತೊಳ್ಬಿಟ್ಟು ಬಂದ್ಬಿಟ್ಟೆ. ಸೊ ಆಮೇಲೆ ನಮ್ ಮನೆಗ್ ಬಂದು ಟಾಯ್ಲೆಟ್ ಎಲ್ಲ ನಾನೇ ತೊಳೆಯೋದು, ಅದ್ ಯಾರೋ ಇಂಟರ್ವ್ಯೂ ಅಲ್ಲಿ ತೋರಿಸ್ಬಿಟ್ಟಿದ್ದಾರೆ ಸರ್. ನಮ್ಮ ಮನೆ ಟಾಯ್ಲೆಟ್ ನಾವ್ ತೊಳಿದಿರ ಬೇರೆಯವ್ರು ತೊಳೆಯಕ್ಕಾಗುತ್ತಾ ಹೇಳಿ ಸರ್? ಸುಳ್ಳು ಹೇಳ್ತಾ ಇದ್ದೀರಾ ಸರ್ ನೀವು. ನಿಜ ಹೇಳಿ ಸರ್. ಸರ್ ನಮ್ ಮನೇಲಿರೋ ಗೊಬ್ಬ ಟಾಯ್ಲೆಟ್ ನ ಅದ್ ಯಾವ್ದೋ ಇಂಟರ್ವ್ಯೂ ಮಾಡಕ್ ಬಂದಿದ್ದ, ಅವ್ನ್ ಎಲ್ಲೋ ಟ್ರಿಗರ್ ಮಾಡ್ಬಿಟ್ಟ ನನ್ನ. ಸೊ ಅದಕ್ಕೆ ಏನೋ ತೊಳೆದ್ಬಿಟ್ಟೆ ಸರ್. ನಾವು ಆ ಜೋಶಲ್ಲಿ ಬರಿಗೆಯಲ್ಲೇ ತೊಳೆದು ಬಿಟ್ರಿ. ತೊಳೆದ್ಬಿಟ್ಟೆ ಸರ್. ಓಕೆ, ಹೆಂಗೋ ಒಪ್ಕೊಂಡ್ರಲ್ಲ ಸರ್. ನೆಕ್ಸ್ಟ್ ಕ್ವಶನ್ ಹೋಗ್ಬಿಡೋಣ ಸರ್. ಹೋಗೋಣ ಸರ್. 2 ಸತಿ ಹೊಡೆದಿರಿ, ಬೇಜಾರ್ ಮಾಡ್ಕೊಬಿಡಿ ಸರ್. ಇಲ್ಲ ಸರ್, ಸ್ವಲ್ಪ ನಾನು ಕೊಡಿ. ಓಕೆ ಸರ್. ನೆಕ್ಸ್ಟ್ ಕ್ವಶನ್, 8ನೇ ಕ್ವಶನ್ ಹೋಗೋಣ ಬನ್ನಿ. ನಿಮಗೆ ಬಂದಿರುವಂತ ಅಷ್ಟು ಅವಾರ್ಡ್ಗಳ ಪೈಕಿ ಈ ಸೆಲೆಬ್ರಿಟಿ ಅನ್ನೋ ಅವಾರ್ಡ್ ಬಗ್ಗೆ ಸ್ವಲ್ಪ ಹೇಳಿ ಸರ್. ಸರ್ ನೀವು ಇವಾಗ ನೋಡಿರ್ಬೋದು ನಮ್ಮ ಮನೆ ಸೆಲ್ಫ್ ಅಲ್ಲಿ ಎಷ್ಟು ಅವಾರ್ಡ್ಸ್ ಇದೆ ಅಂತ ಎಲ್ಲ ಲೈನ್ ಅಲ್ಲಿ ಜೋಡಿಸಿಕ್ಕಿದ್ದೀನಿ. ಸೊ ಈ ಅವಾರ್ಡ್ ಸ್ಪೆಷಾಲಿಟಿ ಏನಂದ್ರೆ, ಇವಾಗ ಸರ್ ನಂಬರ್ 1 ಹೀರೋ ಬಂದ್ರೆ ಎಷ್ಟು ಮೀಡಿಯಾ ಬರ್ಬೋದು ಸರ್? ಏನೊಂದು 20-30 ಬರ್ಬೋದು ಸರ್. ಅಲ್ಲ ಸರ್, ನಾನ್ ಬಂದ್ರೆ 150 ಮೀಡಿಯಾ ಬರುತ್ತೆ ಸರ್. ಇದು ಸುಳ್ಳೆ ಸರ್. ನಾನು ಹೊಡೆದು ನನ್ ಕೈ ನೋವು ಬಂದ್ಬಿಟ್ಟಿದೆ ಸರ್, ನೀವೇ ಹೊಡ್ಕೊಂಡ್ಬಿಡಿ ಸರ್. ನಿಜ ಸರ್. ಈಗ ಸರ್ ಅದು ಅವಾರ್ಡ್ಸ್ ಎಲ್ಲ ಇದೆಯಲ್ಲ ಸರ್, ಅದು ನಾನೇ ಮಾಡ್ಸಿಕ್ಕಿರೋದು. ನೀವೇ ಮಾಡ್ಸಿರೋದಾ? ಹ್ಞೂ ಸರ್. ಅದು ಒಂದು ಅವಾರ್ಡ್ಗೆ ಏನು ಒಂದು 500 ರೂಪಾಯಿ ಕೊಟ್ಟಿದ್ದೀನಿ ಸರ್. ನನಗೆ ಯಾರು ಸರ್ ಈ ಅವಾರ್ಡ್ ಎಲ್ಲ ಕೊಡ್ತಾರೆ? ಅದು ಏನ್ ಮಾಡಿದೀನಿ ಸರ್ ನಾನು. ಸರ್ ನೀವು ಕಿಲಾಡಿಗಳಿಗೆ ಕಿಲಾಡಿ ಸರ್. ನೆಕ್ಸ್ಟ್ ಕ್ವಶನ್ ಹೋಗೋಣ ಸರ್. ಹೋಗೋಣ ಸರ್. ನಿಮ್ದು ಯಾವ್ದೋ ವಿಡಿಯೋ ಯೂಟ್ಯೂಬ್ ಅಲ್ಲಿ 11 ಮಿಲಿಯನ್ ಹೋಗಿತ್ತಂತಲ್ಲ ಸರ್, ಅದ್ರ ಬಗ್ಗೆ ಹೇಳಿ ಸರ್. ಸರ್ ನೀವ್ ಕ್ಯಾಡಮಾಮ್ ಹೆಸರು ಕೇಳಿದಿರಲ್ಲ? ಅದೇ ನೀವ್ ಹೇಳಿದ್ರಲ್ಲ ಸರ್. ಸರ್ ಅದನ್ನ ನಾನ್ ಏನಂದ್ರೆ ಫೋಟೋ ಹಿಡಿಯಕಂತ ಹೋದೆ. ಓಕೆ. ಅದು ಬೈ ಮಿಸ್ಟೇಕ್ ಆಗಿ 5 ಸೆಕೆಂಡ್ ವಿಡಿಯೋ ಆಗೋಯ್ತು. ಸೊ ಆ ವಿಡಿಯೋನ ಎತ್ತಿ ನಾನು ಯೂಟ್ಯೂಬ್ ಅಲ್ಲಿ ಹಾಕ್ದೆ. ಅದು 20 ವರ್ಷದ ಹಿಂದ್ಗಡೆನೆ ಸರ್ 11 ಮಿಲಿಯನ್ ವ್ಯೂಸ್ ಹೋಗಿದೆ ಸರ್. ಏನ್ ಸರ್, ಒಂದಾದ್ರೂ ನಿಜ ಹೇಳಿ ಸರ್. ಇದು ಸುಳ್ಳಲ್ವಾ ಸರ್? ನಿಜ ಹೇಳಿ ಸರ್. ಸರ್ 20 ವರ್ಷದ ಹಿಂದ್ಗಡೆ ಯೂಟ್ಯೂಬ್ ಇತ್ತ ಸರ್? ಇದ್ದಿದ್ರು ನಾವ್ ವಿಡಿಯೋ ಇವಾಗ ಇರ್ಬೇಕಾಗಿತ್ತಲ್ಲ ಸರ್. ನಿಮಗ್ ನಾನು ಸುಳ್ಳು ಹೇಳ್ತೀನಿ ನಮ್ಗೆ ಗೊತ್ತಿದ್ರು ನೀವು ಪ್ರಶ್ನೆ ಕೇಳ್ತಿರಲ್ಲ ಸರ್. ಹಾಗಾದ್ರೆ ನಮ್ದೇ ತಪ್ಪು. ಹೌದು ಸರ್. ಅದೇ ಆಡಿಯನ್ಸ್, ಇದನ್ನ ನಂಬಿರೋ ಆಡಿಯನ್ಸ್ದೇ ತಪ್ಪು. ಸೂಪರ್ ಸರ್ ನೀವು, ಸೂಪರ್ ಸರ್. ನೆಕ್ಸ್ಟ್ ಕ್ವಶನ್ ಹೋಗೋಣ ಸರ್. ಹೋಗೋಣ ಸರ್. ಫೈನಲ್ ಆಗಿ ನಿಮ್ಮನ್ನ ಆಮೀರ್ ಖಾನ್ಗೆ ಹೋಲಿಸಿದ್ದು ಯಾರು ಸರ್? ಪ್ರಶ್ನೆ ಕೇಳಿ ಸರ್ ಇದು. ಸರ್ ನಾನ್ ಕಾಲೇಜಲ್ಲಿ ಇದ್ದಾಗ ಎಷ್ಟು ಹ್ಯಾಂಡ್ಸಮ್ ಆಗಿದ್ನಂದ್ರೆ 1000 ಜನ ಹುಡುಗಿರ್ ಸರ್ ಪ್ರಪೋಸ್ ಮಾಡಿರೋದು, ಆದ್ರೆ ನಾನು ಒಬ್ಬರಿಗೂ ಎಸ್ ಅಂತ ಹೇಳಿಲ್ಲ ಸರ್. ಮತ್ತೆ ಆ ದರ್ಶನ್ ಸಿನಿಮಾದಲ್ಲಿ ಅಷ್ಟು ಕಪ್ಪು ಕಾಣಿಸ್ತಿರಲ್ಲ ಸರ್? ಸರ್ ಆ ಫಿಲಮ್ ಅಲ್ಲಿ ಏನೋ ಸ್ವಲ್ಪ ಮೇಕಪ್ ಹಾಕ್ಬಿಟ್ಟು ಕಪ್ಪಾಗಿ ತೋರ್ಸ್ಬಿಟ್ಟಿದ್ದಾರೆ ಸರ್. ನಾನು ಇವಾಗೂ ನೋಡಿ ಸರ್ ಅಮೀರ್ ಖಾನ್ ತರ ಕಾಣಿಸ್ತೀನಿ ಸರ್. ಒಂದು ಕ್ವಶನ್ ನೀವು ಕರೆಕ್ಟ್ ಆಗಿ ಹೇಳಿಲ್ಲ ಸರ್. ಪ್ರತಿ ಕ್ವಶನ್ಗೂ ರೆಡ್ ಲೈಟ್ ಆನ್ ಆಗುತ್ತೆ ಸರ್. ನನಗೂ ಹೊಡೆದು